ಸರ್, ನಿಮಗೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. 10 ದಿನಗಳ ಒಳಗಾಗಿ ಉತ್ತರಿಸಬೇಕು ಅನ್ನುವಂತ ನೋಟಿಸ್ ನಿಮಗೆ ಸಿಕ್ಕಿರುವಂತ ಸರ್. ನೋಡ್ರಿ, ನೋಟಿಸು ಅಧಿಕೃತವಾಗಿ ನನಗೆ ಬಂದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ನನಗೆ ಇಲ್ಲಿವರೆಗೆ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ. 2 ಸಲ ಉತ್ತರ ಕೊಟ್ಟೆ. 3ನೇ ಸಲ ಆ ನೋಟಿಸೇ ಡುಪ್ಲಿಕೇಟ್ ಐತಂತ ಅನ್ನಿಸ್ತದೆ. ಅವಾಗ ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನಾ ಅದಕ್ಕೆ ಉತ್ತರನೇ ಕೊಡಲಿಲ್ಲ. ನನಗೆ ಗೊತ್ತಾಯ್ತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು. ವಿಜೇಂದ್ರ ಭಾಳ ಚಾಲು ಅದನ್ರಿ. ಅವ್ರ ಅಪ್ಪಂದೇ ಸಹಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ. ಹರಿಪ್ರಸಾದ್ ಏನು ಹೇಳ್ಯಾರ? ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅವ್ರ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ. ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ. ನೀವೇ ಎಲ್ಲ ಏನಾಯ್ದಾಗ ಕೆಲವೊಂದು ಟಿವಿ ನೈನು ಕೆಲವೊಂದು ಚಾನಲ್ದಾಗ ಎಲ್ಲ ಕಡೆ ಬರ್ಲಕತ್ತ. ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ. ಈಗ ಪಕ್ಷ ನಿರ್ಣಯ ಮಾಡಬೇಕಾಗಿದೆ. ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಮತ್ತು ಹಿಂದುತ್ವದ ಪರವಾಗಿ ಮಾತಾಡಬೇಕು. ಬೇಡ, ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಯಾರ ವಂಶವಾದ ಇರಬಾರ್ದು, ಭ್ರಷ್ಟಾಚಾರ ಕರಪ್ಟ್ ಪಾಲಿಟಿಷಿಯನ್ ನಮ್ಮ ಪಾರ್ಟಿಯಾಗ ಇರಬಾರ್ದು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರಬಾರ್ದು ಮತ್ತು ಹಿಂದುತ್ವ ಪರವಾಗಿ ಇರಬಾರ್ದು ಅಂತ ಏನಾರೇ ಹೊಸದು ಏನಾರೇ ವಿಜೇಂದ್ರ ಸಲುವಾಗಿ ತಿದ್ದುಪಡಿ ಏನಾರ ಆಗಿದ್ರೆ ಅದನ್ನೇ ಪ್ರಶ್ನೆ ಮಾಡಿ. ಒಂದು ವೇಳೆ ವಂಶವಾದ, ಭ್ರಷ್ಟಾಚಾರ, ಹೊಂದಾಣಿಕೆ ರಾಜಕಾರಣ ಮತ್ತು ಹಿಂದುತ್ವ ಇದೊಂದಿತ್ತು ಅಫೆನ್ಸ್ ಅಂತ ಅನ್ಸಿದ್ರೆ, ಅಪರಾಧ ಅನ್ಸಿದ್ರೆ, ಇದೊಂದು ಕ್ರಿಮಿನಲ್ ಅಟಿಟ್ಯೂಡ್ ಅನ್ಸಿದ್ರೆ ನಾನು ಅದನ್ನ ಅಂದ್ರೆ ನೀವು ಪ್ರತ್ಯೇಕ ಸಭೆ ಮಾಡೋದು ಕೊಟ್ಟಿದ್ದಾರೆ ಅಂತ. ಪ್ರತ್ಯೇಕ ಸಭೆ ಎಲ್ಲಿ ಐತಿ? ಅಂದ್ರೆ ಪ್ರತ್ಯೇಕ ಸಭೆ ಅಂದ್ರೆ ವಕಫ್ ಬಗ್ಗೆ ಹೋರಾಟ ಮಾಡಬಲ್ಲ. ವ್ಯಾಪಕವಾಗಿ ಕರ್ನಾಟಕದಲ್ಲಿ ವಕಫ್ಗೆ ಕಾನೂನಂತ ತಿದ್ದುಪಡಿಯನ್ನು ನಮ್ಮ ಪ್ರಧಾನಮಂತ್ರಿಗಳು ತರ್ತಾ ಇದ್ದಾರೆ. ವ್ಯಾಪಕವಾಗಿ ಜನ ಕೊಡ್ತಾ ಇದ್ದಾರೆ. ಪಕ್ಷ ಭೇದ ಬಿಟ್ಟು ಜನ ಕೊಡ್ತಾ ಇದ್ದಾರೆ. ಸಮಸ್ತ ಹಿಂದೂಗಳು ಮಠ ಮಂದಿರಗಳು ಇವತ್ತು ವಕಫ್ ಆಗ್ತಾ ಇದೆ. ವಿಜೇಂದ್ರ ಏನು ಕೆಲಸ ಮಾಡ್ತಾ ಇಲ್ಲ. ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ ಡಿ ಕೆ ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿನೂ ಪ್ರತಿಕ್ರಿಯೆ ಕೊಡಲಿಲ್ಲ. ಡಿ ಕೆ ಶಿವಕುಮಾರ ನಾವು ಕೊಟ್ಟ ಭಿಕ್ಷೆಯಿಂದ ವಿಜೇಂದ್ರ ಇವತ್ತು MLA ಆಗಿ ವಿಧಾನಸಭೆಯನ್ನು ಮೆಟ್ಟಲು ಹತ್ತಿದ್ದಾರೆ ಅಂತ ಹೇಳಿ ನಿನ್ನೆ ನಾನು ಹೇಳಿಕೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಹೌದು, ವಿಜೇಂದ್ರ ಬಂದು ನನ್ನ ಬಲ್ಲಿ ಸಹಿ ಮಾಡಿಸ್ಕೊಂಡಿದ್ದು ಖರೆ. ಹಿಂಗೆಲ್ಲ ಹೇಳಿದ ಮೇಲೆ ಮತ್ತು ಯಾವ ಹಿಂದೂ ಕಾರ್ಯಕರ್ತರು ಕೊಲೆ ಆದಾಗ ಏನು ಗಣಪತಿಯ ಒಂದು ವಿವಾದದಲ್ಲಿ ಏನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ಗಣಪತಿಯನ್ನೇ ಇವತ್ತು ಪೊಲೀಸರು ಒಯ್ಯಾಗ ತಾ ಹೋಗಲಿಲ್ಲ, ತಂಡ ಮಾಡಿ ಕಳಿಸೋದು. ವಕಫಕ್ಕೂ ತಂಡ, ಯಾರಿಗೂ ಮುಸ್ಲಿಮರಿಗೆ ಕಟ್ಟಾಗಬಾರ್ದು, ಎಲ್ಲರ ಜೊತೆ ಸಾಚ ಇಡಬೇಕು ಅನ್ನೋಂಥದ್ದೇನು ವಿಜೇಂದ್ರನ ಚಟುವಟಿಕೆ ಇದೆಯಲ್ಲ, ಅದ್ರ ವಿರುದ್ಧ ಹೋರಾಟ ನಿರಂತರ. ಇದಕ್ಕೆ ಪಕ್ಷ ಅಧಿಕೃತವಾಗಿ ನೋಟಿಸ್ ಬಂದ ಮೇಲೆ ಉತ್ತರ ಕೊಡ್ತೀವಿ. ಸರ್, ಈಗ ವಿಜೇಂದ್ರ ಅದೇ ನನಗೆ ಅಧಿಕೃತ ನೋಡ್ರಿ, ನೀವು ಹಂಗೆಲ್ಲ ಮಾತಾಡ್ಬೇಡಿ. ಕೇಳೋ ಪ್ರಶ್ನೆ ಕೇಳ್ರಿ. ನೀವು ಹಂಗೆ ಮಾತಾಡೋಣ ಏನಾಗ್ತೈತಿ? ನೀವು ವಿಜೇಂದ್ರ ಕ್ಲಾರಿಟಿ ನೀವು ಹಂಗೆಲ್ಲ ಅಂಜಿಸಿ ಸರ್, ಅದು ಒರಿಜಿನಲ್ ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲೇ ಹೋದಾನ, ಅಲ್ಲಿ ಯಾವ ಪಟೇಲ್ ಅವ ಚಿದಾನಂದ ಪಟ್ಲ ಅವ ಅಲ್ಲಿ ಡ್ಯಾನ್ಸ್ ಮಾಡ್ಲಕತ್ತಿರ್ಬೇಕು. ವಿಜೇಂದ್ರ ಮನೆ ಮುಂದೆ ಕೇಡಿ ಹಂಚಲಕತ್ತಿರ್ಬೇಕು. ಸರ್, ವಿಜಯ ನೋಟಿಸ್ ಕೊಟ್ಟಿದ್ದಕ್ಕೆ ಜಯವಾಗಲಿಲ್ಲ.